ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ ಎತ್ತೊಂದು ಗಳಿಗೆ ನೆನೆದೇನ. ಇಲ್ಲಿ ಸೇರಿರುವಂತ ಭೂಮಿ ತಾಯಿ ತೂಕದ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಷ್ಟೋ ಜನ ನಮ್ಮ ಹೆಣ್ಮಕ್ಳಿಗೆ ಕೊರಗಿರುತ್ತೆ, ಅಣ್ಣ ಇರಲ್ಲ, ತಮ್ಮ ಇರಲ್ಲ, ನಮಗ್ ಬಾಗ್ನ ಕೊಡೋರು ಯಾರು ಇಲ್ಲ ಅಂತ ಕೊರಗಿರುತ್ತೆ. ಅಂತಹ ಕೊರಗನ್ನ ನೀಗಿಸೋದಕ್ಕೆ ಇಲ್ಲಿಯ 20,000 ರಾಮನಗರದ ಮಹಿಳೆಯರಿಗೆ ಅಣ್ಣನಾಗಿ ತಮ್ಮನಾಗಿ ಇವತ್ತು ಇಕ್ಬಾಲಣ್ಣರವರು ಭಾಗ್ಯವನ್ನ ತುಂಬುತ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳಿಯ ಮೂಲಕ ನಾವೆಲ್ಲ ಅಕ್ಕ ತಂಗಿಯರು ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸೋಣ. ಗ್ಯಾರಂಟಿ ದುಡ್ಡು ಬರ್ತಿದೆಯಾ? ಬರ್ತಿದೆಯಾ? ಫ್ರೀ ಬಸ್ ಸಿಗ್ತಿದೆಯಾ? ಇವತ್ತು ನಿಜವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಒಂದು ಸಮುದಾಯದ, ಒಂದು ರಾಜ್ಯದ, ಒಂದು ದೇಶದ ಏಳಿಗೆಯನ್ನ ಅಳೆಯೋದು ಹೇಗೆ ಅಂದ್ರೆ ಆ ದೇಶದಲ್ಲಿ ಹೆಣ್ಮಕ್ಳು ಎಷ್ಟು ನೆಮ್ಮದಿಯಾಗಿದ್ದಾರೆ, ಎಷ್ಟು ಅಭಿವೃದ್ಧಿಯಾಗಿದ್ದಾರೆ ಅನ್ನೋದ್ರ ಮೇಲೆ. ಬಾಬಾ ಸಾಹೇಬರ ಕನಸನ್ನ ನನಸು ಮಾಡೋದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ, ನಮ್ಮ DK ಶಿವಕುಮಾರ್ ಅವರ ಸರ್ಕಾರ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನ ಕೊಟ್ಟು ನಮ್ಮ ಹೆಣ್ಮಕ್ಳು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೆ 23 ಲಕ್ಷ ಹೆಣ್ಮಕ್ಳಿಗೆ ಬರೋಬ್ಬರಿ 50 ಕೋಟಿಯಷ್ಟು ಹಣವನ್ನ, 50,000 ಕೋಟಿಯಷ್ಟು ಹಣವನ್ನ ಹೆಣ್ಮಕ್ಳಿಗೋಸ್ಕರ ವಿನಿಯೋಗ ಮಾಡ್ತಾ ಇದ್ದಾರೆ. ಇವತ್ತು ಫ್ರೀ ಬಸ್ಗಳಿಗೆ 4 ಕೋಟಿಗಿಂತ ಅತಿ ಹೆಚ್ಚು ಹೆಣ್ಮಕ್ಳು ಫ್ರೀ ಬಸ್ ಅನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಆರ್ಥಿಕವಾಗಿ ಸಬಲೀಕರಣ ಆಗ್ತಿದ್ದಾರೆ. ಯಾಕೆ ಹೆಣ್ಮಕ್ಳಿಗೆ ದುಡ್ಡು ಕೊಡ್ತಿದ್ದಾರೆ ಅಂತ ಅಂದ್ರೆ, ಗಂಡ್ಮಕ್ಳು ಕೊಟ್ರೆ ಒಂದ್ಸತಿ ಜೇಬಲ್ಲಿ 2,000 ರೂಪಾಯಿ ಹಾಕೊಂಡು ಹೋದ್ರೆ ಒಂದು ರೌಂಡ್ ಟೌನ್ ರಾಮನಗರ ಸುತ್ತೋ ಬರತ್ತಂತ ಖಾಲಿ ಮಾಡ್ಬಿಟ್ಟಿರ್ತಾರೆ. ಅದೇ ನಮ್ ಹೆಣ್ಮಕ್ಳು ಏನ್ ಮಾಡ್ತಾರೆ, ಸಾಸಿವೆ ಡಬ್ಬಿಲೋ ಕಾರ್ ಡಬ್ಬಿಲೋ 2,000 ರೂಪಾಯಿ ಬಂತು ಅಂದ್ರೆ ಬ್ಯಾಂಕ್ ಹೋಗಿ ಬಿಡಿಸ್ಕೊಂಡ್ ಬಂದು ಇಟ್ಕೊಂಡು ಮಕ್ಳು ಎಜುಕೇಶನ್ ಯೂಸ್ ಮಾಡ್ತಾರೆ, ಅವರ ಅಭಿವೃದ್ಧಿಗೆ ಯೂಸ್ ಮಾಡ್ತಾರೆ, ಮುಂದಿನ ಫ್ಯೂಚರ್ಗೋಸ್ಕರ ಯೂಸ್ ಮಾಡ್ತಾರೆ ಅಂತ ಹೇಳಿ ಮಹಿಳೆಯರಿಗೆ ಗ್ಯಾರಂಟಿ ಹಣವನ್ನ ಕೊಡ್ತಾ ಇರುವಂತದ್ದು. ಯಾರು ಕೊಡ್ತಾ ಇರೋದು ಗ್ಯಾರಂಟಿ ಹಣನ? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಹೆಣ್ಣು ಮಕ್ಕಳ ಪರವಾಗಿ ಯಾವ್ದಾದ್ರು ಪಕ್ಷ ಇದೆ ಅಂತಂದ್ರೆ ಯಾವ ಪಕ್ಷ? ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡ್ತಾ ಇರೋದು ಯಾವ ಪಕ್ಷ? ಹೆಣ್ಮಕ್ಳು ಇವತ್ತು ಅತಿ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದಿರಾ. ಈ ಮಹಿಳಾ ದಿನಾಚರಣೆಯಲ್ಲಿ ನಾನು ಒಂದೇ ಒಂದು ಸಂದೇಶವನ್ನ ಕೊಡೋದಕ್ಕೆ ಇಷ್ಟಪಡೋದು, ನಿನ್ನೆ ಅಷ್ಟೇ UPSC ರಿಸಲ್ಟ್ ಬಂದಿದೆ, ಅದರಲ್ಲಿ ಮೊದಲನೇ ರ್ಯಾಂಕ್ ಅನ್ನ ಒಬ್ಳು ಹೆಣ್ಣು ಮಕ್ಕಳು ಪಡ್ಕೊಂಡಿದ್ದಾಳೆ. ನೀವು SSLC ರಿಸಲ್ಟ್ ಬರುತ್ತೆ, PUC ರಿಸಲ್ಟ್ ಬರುತ್ತೆ, ರಾಜ್ಯಕ್ಕೆ ಪ್ರಥಮ, ಜಿಲ್ಲೆಗೆ ಪ್ರಥಮ, ತಾಲೂಕಿಗೆ ಪ್ರಥಮ ಯಾರು ಬರೋದು? ಹೆಣ್ಣು ಮಕ್ಕಳು ಬರೋದು. ಹೆಣ್ಣು ಮಕ್ಕಳು ಈ ದೇಶವನ್ನ ಆಳಿದ್ದಾರೆ. ಇಂದಿರಾ ಗಾಂಧಿ ಅವರು ಇಡೀ ದೇಶವನ್ನ ಆಳಿ ತೊಟ್ಟಿಲು ತೂಗೋ ಕೈಗಳಿಗೆ ದೇಶ ಆಳೋದು ಕೂಡ ಬರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹೆಣ್ಮಕ್ಳು ನಾವು ಮನೆಯನ್ನ ನಿಭಾಯಿಸೋದಕ್ಕೂ ಸೈ, ದೇಶನ ನಡೆಸೋದಕ್ಕೂ ಸೈ, ಹೊಲದಲ್ಲಿ ಉಳೋಕ್ಕೂ ಸೈ, ಮನೆಯಲ್ಲಿ ಅಡುಗೆ ಮಾಡೋಕ್ಕೂ ಸೈ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ನಮ್ಮ ಭಾರತದ ಎಲ್ಲ ನಾರಿಯರು ಕೊಟ್ಟಿದ್ದಾರೆ. ಅದು ರಾಣಿ ಅಬ್ಬಕ್ಕ ಆಗಿರ್ಬೋದು, ಒನಕೆ ಓಬವ್ವ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮ್ಗೆ ಮಾದರಿಯಾಗಿ ನಮ್ಮ ಕಣ್ಣೆದುರಿಗಿದ್ದಾರೆ. ತಾಯಂದ್ರ, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, 18 ವರ್ಷ ತುಂಬಿತು ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸ್ಬಿಡೋದ ಅನ್ನೋದನ್ನ ಬಿಟ್ಬಿಡಿ. ಇವತ್ತು ಹೆಣ್ಣು ಮಕ್ಕಳು ಓದಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡ್ರೆ ಮಾತ್ರ ದೇಶ ಕಟ್ಟೋದಕ್ಕೆ ಸಾಧ್ಯ. IAS ಅಧಿಕಾರಿಗಳಾಗ್ಬೇಕು ಹೆಣ್ಮಕ್ಳು. ಹಳ್ಳಿ ಹೆಣ್ಮಕ್ಳಿಗೆ ಏನು ಆಗಲ್ಲ ಅಂತ ಹೇಳಿಲ್ಲ. ನಾವು ಹೆಂಗ್ ನಾಟಿ ಕೀಳ್ತೀವೋ, ನಾಟಿ ನೆಡ್ತೀವೋ, ಕಳೆ ಕೀಳ್ತೀವೋ ಹಂಗೆ ದೇಶ ಮುನ್ನಡೆಸೋದು ನಮಗ್ ಬರುತ್ತೆ ಅಂತ ತೋರಿಸ್ಕೊಡ್ಬೇಕು ಅಂದ್ರೆ ನಾವು ಶಿಕ್ಷಣಕ್ಕೆ ಒತ್ತನ್ನ ಕೊಡಬೇಕು. ನಿಮ್ಮೆಲ್ಲ ಮಕ್ಕಳನ್ನ ಶಿಕ್ಷಕರನ್ನಾಗಿ ಮಾಡಿ. ನಿಮಗೆ ರಾಜಕೀಯ ಬರ್ತಾ, ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದೆಯಾ ಮುಂದೆ ಬನ್ನಿ. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಆಸಕ್ತಿ ಇದೆಯಾ ಮುಂದೆ ಬನ್ನಿ. ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ ಅಂತ ಕೆಲಸಗಳನ್ನ ಮಾಡಿ. ಇವಾಗ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು, ನಿಮ್ ಮಕ್ಳಿಗೆ ಅಂತ ಕಲೆಗಳಿದ್ರು ಕೂಡ ನೀವು ಮುಂದುವರಿಸುವಂತ ಕೆಲಸವನ್ನ ಮಾಡ್ಬೇಕು. ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಅನ್ನೋದನ್ನ ಇಡೀ ದೇಶಕ್ಕೆ ನಾವು ಸಾರಿ ಸಾರಿ ಹೇಳಬೇಕಾಗಿದೆ. ಮತ್ತೊಮ್ಮೆ ಇಕ್ಬಾಲಣ್ಣರವರಿಗೆ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದಕ್ಕೆ ಜೋರಾದ ಚಪ್ಪಾಳಿಯ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಜ್ಯೋತಿ ಬಾಯ್ಫುಲೇರ್ ಅವರು, ಫಾತಿಮಾ ಶೇಖ್ ರವರು ನಮಗೆ ಮಾದರಿಯಾಗ್ಲಿ, ರಾಣಿ ಅಬ್ಬಕ್ಕ ನಮಗ್ ಮಾದರಿಯಾಗ್ಲಿ, ಒನಕೆ ಓಬವ್ವ ನಮಗ್ ಮಾದರಿಯಾಗ್ಲಿ. ಪ್ರತಿಯೊಬ್ಬ ಹೆಣ್ಣು ಕೂಡ ನಾಯಕಿನೇ. ಪ್ರತಿಯೊಬ್ಬ ಹೆಣ್ಣು ಕೂಡ ತನ್ನ ಮನೆಯಲ್ಲಿ ಲೀಡ್ರೆ, ಮನೆ ನಡೆಸಿ 100 ರೂಪಾಯಿ ದುಡ್ಕೊ ಬಂದ್ರು ಕೂಡ 70 ರೂಪಾಯಿ ಖರ್ಚು ಮಾಡಿ 30 ರೂಪಾಯಿ ಉಳಿಸಿರುವಂತ ಹೆಣ್ಮಕ್ಳು ಲೀಡ್ರ್ ಅಲ್ವಾ? ಲೀಡ್ರ್ ಅಲ್ವಾ ಹೆಣ್ಮಕ್ಳು?
ನಿಮ್ಮೆಲ್ಲರಲ್ಲೂ ನಾಯಕತ್ವ ಇದೆ. ಆ ನಾಯಕತ್ವ ಸದಾಕಾಲ ಒಳ್ಳೆದಕ್ಕೋಸ್ಕರ ಮುನ್ನಡೀತಿರ್ಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್.